ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಜೋಕರ್ ಕಾಡಿದ್ದಂತೆ ಕರ್ನಾಟಕ ಕಾಂಗ್ರೆಸ್ ತಮಿಳುನಾಡು ಪಾಲಿಗೆ ಕಾಮಧೇನು. ಮೈಸೂರಲ್ಲಿ ಮಾಜಿ ಸಂಸದ ಪ್ರತಾಪ ಸಿಂಹ ಲೇವಡಿಯನ್ನ ಮಾಡಿದ್ದಾರೆ. ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಜೋಕರ್ ಕಾಡಿದ್ದಂತೆ ಕರ್ನಾಟಕ ಕಾಂಗ್ರೆಸ್ ತಮಿಳುನಾಡು ಪಾಲಿಗೆ ಕಾಮಧೇನು. ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ ಸಿಂಹ ಲೇವಡಿಯನ್ನ ಮಾಡಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ದೀರಿ, ಈಗ ವಾಸ್ತವ ನಿಮಗೆ ಗೊತ್ತಿಲ್ಲವೇ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ನಮ್ಮ ಜಲಾಶಯಗಳೇ ಇನ್ನೂ ಭರ್ತಿಯಾಗಿಲ್ಲ, ಹೀಗಿರುವಾಗ ತಮಿಳುನಾಡಿಗೆ ಹೇಗೆ ನೀವು ನೀರು ಬಿಡ್ತೀರಿ ಅಂತ ಕಿಡಿಯನ್ನ ಕಾರಿದ್ದಾರೆ. ನೀವು ಪಾದಯಾತ್ರೆಯನ್ನ ಮಾಡಿದ್ದೀರಿ, ಇನ್ನೊಂದು ಕಡೆ ನಮ್ಮ ಜಲಾಶಯಗಳು ಭರ್ತಿಯಾಗಿಲ್ಲ, ಬರದ ಪರಿಸ್ಥಿತಿ ಎದುರಾಗಿದೆ, ರೈತರು ಒದ್ದಾಡ್ತಿದ್ದಾರೆ, ಕುಡಿಯೋದಕ್ಕೂ ನೀರಿಲ್ಲ. ಹೀಗಿರುವಾಗ ತಮಿಳುನಾಡಿಗೆ ನೀವು ಯಾವ ಥರ ನೀರು ಬಿಡ್ತೀರಿ ಅಂತ ಕಿಡಿಯನ್ನ ಕಾರಿದ್ದಾರೆ ಪ್ರತಾಪ ಸಿಂಹ. ಅಲ್ಲಿ ತಮಿಳ್ನಾಡಲ್ಲಿ ಹಿಂದೆ ಸ್ಟಾಲಿನ್ ಇದ್ದರು, ಆವಾಗಲೂ ಕೂಡ ನೀವೊಂಥರ ಕಾಂಗ್ರೆಸ್ಸಲ್ಲಿ ಒಂಥರ ಜೋಕರ್ ಕಾರ್ಡ್ ಇದ್ದಂಗೆ ಎಲ್ಲ ಕಡೆ ಫಿಟ್ ಆಗುತ್ತೆ. ಯಾರಿಗೊಂದು 3, 4, 5 ಕಮ್ಮಿ ಆಗ್ತಾರೆ, ಅವ್ರ ಜೊತೆ ಹೋಗಿ ಕಾಂಗ್ರೆಸ್ ಸೇರ್ಕೊಳ್ಳುತ್ತೆ. ಆದರೆ ಕರ್ನಾಟಕ ಕಾಂಗ್ರೆಸ್ ಪಾಲಿಗೆ ಕಾಮಧೇನು ಆಗೋಗ್ಬಿಟ್ಟಿದೆ. ನಿಮ್ಮ ಕೇಂದ್ರದ ನಾಯಕರ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸೋದು ಕರ್ನಾಟಕ. ನಿಮ್ಮೆಲ್ಲ ವ್ಯವಹಾರಗಳಿಗೆ ಪುಷ್ಟಿನ ಕೊಡ್ತಾ ಇರುವಂಥದ್ದು, ಒಳ್ಳೆ ಫಲವತ್ತಾದ ಭೂಮಿ ಇರುವಂಥದ್ದು, ನಿಮ್ಮ ರಿಯಲ್ ಎಸ್ಟೇಟ್ ದಂಧೆಗೆ ಒಳ್ಳೆ ಅವಕಾಶ ಮಾಡಿಕೊಟ್ರದು ಕರ್ನಾಟಕ. ತಮಿಳ್ನಾಡಿನಲ್ಲಿ ಅಲ್ಲಿ ವಿಜಯ್ಗೆ ಈ ಹಿಂದೆ ಸ್ಟಾಲಿನ್ಗೆ ಬುದ್ಧಿ ಹೇಳೋ ಕೆಲಸನ ಹಿಂದೆ ಸಿದ್ದರಾಮಯ್ಯನವರು ಮಾಡಲಿಲ್ಲ, ಈಗ ಡಿ ಕೆ ಶಿವಕುಮಾರ್ ಅವರು ಆ ಧೈರ್ಯ ತೋರ್ತಿಲ್ಲ. ಸುಮ್ಮನೆ ಮೇಕೆದಾಟು ಅಂತೇಳಿ ಹೇಳ್ಬಿಟ್ಟು ಆಗ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋಗ್ಬಿಟ್ಟು ಎಲ್ಲರಿಗೆ ಎಣ್ಣೆ ಹೊಡೆಸ್ಬಿಟ್ಟು ತುರಾಡಿಸ್ಕೊಂಡು ಇವರು ರ್ಯಾಲಿ ಮಾಡಿದ್ದು ಬಿಟ್ಟರೆ ಇವ್ರು ಏನೂ ಮಾಡಿಲ್ಲ. ಅಲ್ಲಿ ತಮಿಳ್ನಾಡಲ್ಲಿ ಹಿಂದೆ ಸ್ಟಾಲಿನ್ ಇದ್ದರು, ಆವಾಗಲೂ ಕೂಡ ನೀವೊಂಥರ ಕಾಂಗ್ರೆಸ್ಸಲ್ಲಿ ಒಂಥರ ಜೋಕರ್ ಕಾರ್ಡ್ ಇದ್ದಂಗೆ ಎಲ್ಲ ಕಡೆ ಫಿಟ್ ಆಗುತ್ತೆ. ಯಾರಿಗೊಂದು 3, 4, 5 ಕಮ್ಮಿ ಆಗ್ತಾರೆ, ಅವ್ರ ಜೊತೆ ಹೋಗಿ ಕಾಂಗ್ರೆಸ್ ಸೇರ್ಕೊಳ್ಳುತ್ತೆ. ಆದರೆ ಕರ್ನಾಟಕ ಕಾಂಗ್ರೆಸ್ ಪಾಲಿಗೆ ಕಾಮಧೇನು ಆಗೋಗ್ಬಿಟ್ಟಿದೆ. ನಿಮ್ಮ ಕೇಂದ್ರದ ನಾಯಕರ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸೋದು ಕರ್ನಾಟಕ. ನಿಮ್ಮೆಲ್ಲ ವ್ಯವಹಾರಗಳಿಗೆ ಪುಷ್ಟಿನ ಕೊಡ್ತಾ ಇರುವಂಥದ್ದು, ಒಳ್ಳೆ ಫಲವತ್ತಾದ ಭೂಮಿ ಇರುವಂಥದ್ದು, ನಿಮ್ಮ ರಿಯಲ್ ಎಸ್ಟೇಟ್ ದಂಧೆಗೆ ಒಳ್ಳೆ ಅವಕಾಶ ಮಾಡಿಕೊಟ್ರದು ಕರ್ನಾಟಕ.